ಬಿಡು ಶೋಕಮೋ ತರುಣಿ ಅದು ಆ ದೇವತೆಗಳ ಅಮ್ಮನಲ್ಲಿ ನಿಂತು ನಮ್ಮ ಮೇಲೆ ಪುಟ್ಟಗಳನ್ನು ಸುರಿಸುತ್ತಾರೆ. ಸ್ವಲ್ಪ ಆಲ್ಪನ ಇರುವುದೇ ಕಲ್ಯಾಣ ಆಗಿರುತ್ತದೆ. ಎಂಬವನು ನಮ್ಮನ್ನು ಸೋಲಿಸಿದ್ದಾನೆ. ಆದ್ದರಿಂದ ನೀವೇ ನಮ್ಮನ್ನು ಉದ್ಧರಿಸಬೇಕು. ಸ್ವರ್ಗದ ಅಧಿಕಾರದಿಂದ ಅಥವಾ 33 ಕೋಟಿ ದೇವತೆಗಳ ನಾಯಕನಾಗಿ ಹೀಗೆ ಮಾತನಾಡಲು ಪಡೆದುವಂತೆ 7 ದಿನಗಳ ಯುದ್ಧರಂಗದಲ್ಲಿ ಎದುರಾಗುವ ಆ ರಾಕ್ಷಸರ ಗರ್ಜನೆ ಕೇಳಿದುಕೊಂಡು ಆಧಾರದಲ್ಲಿ ಹುಡುಗಾಟಿಕೆಯ ಮಾತುಗಳನ್ನು ಕಲ್ಪಿದ್ದು ಇಂತಹ ಮಾತನಾಡಿಕೊಂಡು ಇಲ್ಲಿ ಬಂದು ಹರಡಬೇಡ. ನಡೆದಿದ್ದಕ್ಕೆ ನಿನ್ನ ಸಹಾಯ ನನಗೆ ಸಾಕ. ಹೌದಯ್ಯ ಶಿವನ, ನಿನಗೆ ಕಷ್ಟಕಾಲದಲ್ಲಿ ಸಹಾಯ ಮಾಡಿದವನೇ, ಈ ಹಿಂದೆಯೂ ಮಾಡಿದವನೇ. ಆದರೆ ನೀನೇನು ನಮ್ಮ ಮಗುವಿನ ಮೇಲೇನಾದರೂ ಅಗೆಯಿಸಿಕೊಂಡಿರುವೆ? ಇನ್ನು ಎಳೆಗೋಸು ಆತನನ್ನು ಕಳುಹಿಯಲ್ಲ. ನಿನ್ನಲ್ಲಿರುವುದೇನು ಕಪ್ಪಿನದ್ದು ಸರಳೆ, ಮಮತೆಯ ಕರುಳಿಲ್ಲವೇ? ನಡೆ ನಡೆ. ಆದರೆ ಆತನೇ ಬಂದು ಬಿಟ್ಟನಲ್ಲ. ವಂದಿಸಿಕೊಂಡಿದ್ದೇನೆ. ಅಮ್ಮ, ತಾಯಿ, ಅಪ್ಪ, ಬಿಡು ಇಂತಹ ಮಾತುಗಳನ್ನು ಬಿಡು. ಅಪ್ಪ, ನೀವು ಅಮ್ಮ ದೇವತೆಗಳೇ ಮೊದಲಾದ ದೇವತೆಗಳು ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದುದನ್ನು ನಾನು ಕೇಳಿಸಿಕೊಂಡೆ. ದೈನ್ಯದಲ್ಲಿ ದೇಹ ಬಾಗಿಸಿ ಚಂಡಾಡಿದ ಮಾತುಗಳನ್ನು ಅರ್ಥವಿಸಿಕೊಂಡು ನಿಮ್ಮ ಬಳಿಗೆ ಬಿಲ್ಲಿಯಿಂದ ಬಿಟ್ಟ ಬಾಣದ ಹಾಗೆ ಹೋಟೆಲನ್ನು ಸಂಹರಿಸಿ ನಿಮ್ಮ ವಿರುದ್ಧ ಉಳಿಸಿಕೊಳ್ಳುವುದು ನಿಮ್ಮ ಮಗನಾಗಿ ನನಗೆ ಅಪ್ಪಣೆಯಂತೆ ಪರಿಸಿ ಈಗಲೇ ಅಪ್ಪ,
ನಿನ್ನಂತಹವನ ದೃಷ್ಟಿಯಿಲ್ಲದಂತೆ ಇದು ನನ್ನ ಕರವನ್ನು ಸೇರಿದೆ. ನಿನ್ನ ಪಾಪ ಪ್ರಜ್ಞೆ ನನ್ನನ್ನು ಹೊರತಾಗಿಸುವುದು ಇಲ್ಲ. ಸಲ್ಲದ ಅನೇಕ ಅಕ್ರಮಗಳನ್ನು ಮಾಡಿದ ನಿನಗೂ ಪಾಪ ಪ್ರಜ್ಞೆಯೇ. ಪರತನ ಪರಿಸ್ಥಿತಿಗಳಲ್ಲಿ ಆಸಕ್ತನಾದ ನೀನು ಕರ್ಮ ವಿರೋಧಿ ಆಗಿದ್ದೀನಿ. ಸನಾತನ ಸಂಸ್ಕೃತಿಗಳನ್ನು ಹಾಳಗೆಡವಿದ ನೀನು ಅರೆಗಳಿಗೆ ಇನ್ನು ಈ ಭೂಮಿಯ ಮೇಲೆ ಬಾರದು. ಭೂದೇವಿ ನಿನಗೆ ಮುರಿದಿದ್ದಾಳೆ. ನಾನು ಶುದ್ಧ ಅಹುದಾ ಅಲ್ಲವೇ ಎಂಬ ಈಗ ನಿಶ್ಚಯವಾಗುತ್ತದೆ. ಬಾ ಮುಂದೆ. ಶರಣೋ ಮಗ ಪ್ರಪದ್ಯೆ ಶರಣ